ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಭಾರತ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯನ್ನು ನಡೀತಾ ಇದೆ. 2 ಟೆಸ್ಟ್ ಈಗಾಗಲೇ ಆಗಿದೆ. ಒಂದನ್ನು ಇಂಗ್ಲೆಂಡ್ ಗೆದ್ದು, ಎರಡನೇದು ನಾವು ಗೆದ್ದಿದ್ದೀವಿ. ಆದರೆ ಈಗ ಬಾಕಿ ಇರುವಂಥದ್ದು 3 ಟೆಸ್ಟ್ ಪಂದ್ಯಗಳು. ಅದಕ್ಕೋಸ್ಕರ ಈಗ ಟೀಮನ್ನು ಅನೌನ್ಸ್ ಮಾಡಲಾಗಿದೆ. ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಶ್ರೇಯಸ್ ಅಯ್ಯರ್ ಒಂದು ಬ್ಯಾಕ್ ಇಂಜುರಿ, ಸ್ಟಿಫ್ ಬ್ಯಾಕ್ ಹಾಗೆ ಗ್ರಾಯಿನ್ ಇಂಜುರಿ ಇರೋದ್ರಿಂದ ಮುಂದಿನ 3 ಟೆಸ್ಟ್ ಪಂದ್ಯಗಳಿಗೆ ಅವರು ಇರೋದಿಲ್ಲ. ಮುಖ್ಯವಾಗಿ KL ರಾಹುಲ್, ರವೀಂದ್ರ ಜಡೇಜಾ ಅವ್ರನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ. ಬಟ್ ಅವರು ಫಿಟ್ನೆಸ್ ಟೆಸ್ಟ್ ಅನ್ನ ಪಾಸ್ ಆಗಬೇಕು. ಬಹಳ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಆಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಇತ್ತು. ಇನ್ನೂ ಕೂಡ ಯಾಕೆ ಆಡ್ತಿಲ್ಲ ಅನ್ನೋದು ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಪರ್ಸನಲ್ ರೀಸನ್, ಒಂದ್ ಕಡೆ ಕನ್ಸೀವ್ ಆಗಿದ್ದಾರೆ ಅನುಷ್ಕಾ ಶರ್ಮಾ ಅನ್ನೋದಿತ್ತು. ಜೊತೆಗೆ ಫ್ಯಾಮಿಲಿಲಿ ಅವರ ತಾಯಿಗೆ ಅನಾರೋಗ್ಯ ಅನ್ನೋದೆಲ್ಲ ವಿಚಾರಗಳಿದ್ವು. ಆದ್ರೂ ಇನ್ನೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ವಿರಾಟ್ ಕೊಹ್ಲಿ 3 ಟೆಸ್ಟ್ ಪಂದ್ಯಗಳನ್ನ ಆಡ್ತಾ ಇಲ್ಲ. ಇನ್ನು ಉಳಿದಂತೆ ಟೀಮನ್ನು ನೋಡೋದಾದ್ರೆ ಯಶಸ್ವಿ ಜೈಸ್ವಾಲ್, ಶುಭ್ಮಾನ್ ಗಿಲ್, ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಇದ್ದಾರೆ. ಇನ್ನು ರಜತ್ ಪಟಿದಾರ್, ಸರ್ಫರಾಜ್ ಖಾನ್, ಧ್ರುವ್ ಜುರೇಲ್, KS ಭರತ್, ಅಶ್ವಿನ್, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಮುಖೇಶ್ ಕುಮಾರ್. ಒಂದು ಅಡಿಷನ್ ಅಂತಂದ್ರೆ ಆಕಾಶ್ ದೀಪ್, RCBಯ ಫಾಸ್ಟ್ ಬೌಲರ್ ಇದ್ದಾರೆ. ಅವ್ರನ್ನ ಈಗ ಟೀಮಿಗೆ ತೆಗೆದುಕೊಳ್ಳಲಾಗಿದೆ ಬ್ಯಾಕಪ್ ಫಾಸ್ಟ್ ಬೌಲರ್ ಆಗಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು, ರಾಹುಲ್ ಒಂದು ವೇಳೆ ಫಿಟ್ನೆಸ್ ಅನ್ನ ಪಾಸ್ ಮಾಡಿದ್ರೆ ಖಂಡಿತ ಅವರು ಟೀಮ್ ಒಳಗೆ ಬರ್ತಾರೆ. ವಿಕೆಟ್ ಕೀಪಿಂಗ್ ಮಾಡ್ತಾರಾ ಅನ್ನೋದು ಇನ್ನೂ ಕೂಡ ಪ್ರಶ್ನೆ. ಕೀಪಿಂಗ್ ಮಾಡಿದ್ರೆ ರಜತ್ ಪಟಿದಾರ್ ಲಾಸ್ಟ್ ಟೀಮಲ್ಲಿ ಏನಿದ್ರು ಅವರು ಟೀಮ್ ಒಳಗಡೆ ಇರ್ತಾರೆ. ಮೇ ಬಿ KS ಭರತ್ ಪ್ಲೇಸಲ್ಲಿ ರಾಹುಲ್ ಬರ್ಬೋದು. ಒಂದು ವೇಳೆ KS ಭರತ್ತೆ ಕೀಪಿಂಗ್ ಮಾಡಬೇಕು, ರಾಹುಲ್ ಅವ್ರನ್ನ ತಂದ್ರು ಅಂತ ಒಂದು ಪ್ಲಾನ್ ಆಗ್ಬೋದು. ಅಥವಾ ಧ್ರುವ್ ಜುರೇಲ್ ಬರುವಂಥ ಚಾನ್ಸಸ್ ಇದೆ. ಭರತ್ ಅವ್ರನ್ನ ಡ್ರಾಪ್ ಮಾಡಿ ಜುರೇಲ್ ಬರ್ಬೋದು. ಅಯ್ಯರ್ ಪ್ಲೇಸಿಗೆ ರಾಹುಲ್ ರೀಪ್ಲೇಸ್ ಆಗಬಹುದು. ಇನ್ ಕೇಸ್ ಏನಾದರೂ ರಾಹುಲ್ ರೀಪ್ಲೇಸ್ಮೆಂಟ್ ಆಗದೆ ಇದ್ರೆ, ಇನ್ನೂ ಕೂಡ ಟೆಸ್ಟ್ ಪಾಸ್ ಮಾಡದೇ ಇದ್ರೆ, ಆಗ ಸರ್ಫರಾಜ್ ಖಾನ್ಗೆ ಒಂದು ಅವಕಾಶ ಸಿಗುವಂಥ ಸಾಧ್ಯತೆ ಇದೆ. ರಜತ್ ಪಟಿದಾರ್, ಸರ್ಫರಾಜ್ ಖಾನ್ ಇಬ್ಬರೂ ಕೂಡ ಒಂದು ಮಿಡ್ಲ್ ಆರ್ಡರ್ನಲ್ಲಿ ಇರ್ತಾರೆ. ಯಾಕಂದ್ರೆ ಅಯ್ಯರ್ ಇಲ್ದಿರುವಂತಹ ಕಾರಣ ಸರ್ಫರಾಜ್ ಖಾನ್ ಅವ್ರನ್ನ ರೀಪ್ಲೇಸ್ ಮಾಡಬಹುದು. ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ ಅಂತ ಅಂದ್ರೆ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಏನು ತೊಂದರೆ ಇಲ್ಲ. ಬ್ಯಾಟಿಂಗ್ ನಲ್ಲಿ KS ಭರತ್ ಅವ್ರನ್ನ ಆಡಿಸ್ಬೇಕಾ ಅನ್ನೋದು. ಅವರ ಪ್ಲೇಸ್ಗೆ ಧ್ರುವ್ ಜುರೇಲ್ ಅವ್ರನ್ನ ಆಡಿಸುವಂತ ಸಾಧ್ಯತೆ ಇದೆ. ಇದು ಸದ್ಯದ ಟೀಮ್ ಅಪ್ಡೇಟ್. ಬೌಲಿಂಗ್ ನಲ್ಲಿ ಹೆಚ್ಚಿನ ಚೇಂಜಸ್ ಆಗುವಂತ ನಿರೀಕ್ಷೆ ಇಲ್ಲ. ಅಶ್ವಿನ್, ಕುಲ್ದೀಪ್ ಇರ್ತಾರೆ. ಅಕ್ಷರ್ ಪಟೇಲ್ 3 ಸ್ಪಿನ್ನರ್ ಆಡಿಸ್ತಾರೆ. ಜಡೇಜಾ ಅವರು ಇಲ್ಲದೆ ಇರೋದ್ರಿಂದ ಅಕ್ಷರ್ ಪಟೇಲ್ ಅವರು ಆಡುವಂಥದ್ದು ಬಹಳ ಫಿಕ್ಸ್ ಇದೆ. ಇನ್ನು ಸಿರಾಜ್ ಎಂಟ್ರಿ ಆಗ್ತಾರಾ ಏನು ಅನ್ನೋದು, ಸಿರಾಜ್ ಅಂಡ್ ಬುಮ್ರಾ ಪೇಸರ್ ಆಗಿ ಇರಬಹುದು. ಮುಖೇಶ್ ಕುಮಾರ್ ಅವ್ರನ್ನ ಡ್ರಾಪ್ ಮಾಡುವಂಥ ಚಾನ್ಸಸ್ ಇದೆ. ಇದು ಸದ್ಯದ ಟೀಮ್ ಅಪ್ಡೇಟ್.